ನಮ್ಮ ಹತ್ರ ಏನೂ ಆಗದಿದ್ದರೂ ಕೂಡ ನಾವು ಕಂಟೆಂಟ್ ಕ್ರಿಯೇಟ್ ಮಾಡ್ಲೇಬೇಕು. ಇವತ್ತಿನ ಒಂದು ಯುಗದಲ್ಲಿ ನಾವು ಕಂಟೆಂಟ್ ಕ್ರಿಯೇಟ್ ಮಾಡ್ಲೇಬೇಕು. ಇಲ್ಲಾದ್ರೆ ನಮ್ಮಷ್ಟು ದಡ್ಡರು ಯಾರಿಲ್ಲ. ನಾವು ಕಂಟೆಂಟ್ ಕ್ರಿಯೇಟ್ ಹೇಗೆ ಮಾಡುದು, ಹೇಗೆ ತಿಳಿಯೋದಂತ ನನಗೆ ಕೂಡ ಗೊತ್ತಿಲ್ಲ. ಆದ್ರೆ ಈ ವಿಡಿಯೋದಲ್ಲಿ ನಾವು ಹೇಗೆ ಅಂತ ನೋಡುವ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಕೂಡ ಬಹಳ ರಿಸರ್ಚ್ ಮಾಡಿದೆ ಹೇಗೆ ಕಂಟೆಂಟ್ ಕ್ರಿಯೇಟ್ ಮಾಡುದು ಅಂತ. ಏನಿಲ್ಲ ಗೈಸ್, ಎಂತ ಕಲಿಯೋದು ಕೂಡ ಬೇಡ. ಕಂಟೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಒಂದು ಸ್ಕಿಲ್ ಬೇಕು ಅಷ್ಟೇ. ಎಂತ ಸ್ಕಿಲ್ ಅಂದ್ರೆ ಮಾತಾಡೋ ಸ್ಕಿಲ್. ನೀವು ಮಾತಾಡೋ ಮನಸ್ಸು ಬಿಚ್ಚಿ ಮಾತಾಡ್ಬೇಕು ಅಷ್ಟೇ. ಅದನ್ನು ನಿಮ್ಮ ಹತ್ರ ಇದ್ದೆ ಎಂತ ಕೂಡ ಮಾಡ್ಬೋದು ಗೈಸ್. ನೀವು ಎಂತ ಬೇಕಾದ್ರೂ ಮಾಡಿ, ಆದ್ರೆ ಕಂಟೆಂಟ್ ಕ್ರಿಯೇಟ್ ಮಾಡೋದನ್ನು ಮಾತ್ರ ಬಿಡಬೇಡಿ. ಯಾಕಂದ್ರೆ ಕಂಟೆಂಟ್ ಕ್ರಿಯೇಟ್ ಮಾಡೋದು ಒಂದು ಸ್ಕಿಲ್. ಅದು ಇದ್ದಾಗೆ ನೀವು ಕಾಲೇಜ್ ಹೋಗ್ತಾನೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಬೋದು. ಹೇಗಂದ್ರೆ ನೀವು ದಿನದಲ್ಲಿ ಒಂದೇ ವಿಡಿಯೋ ಹಾಕಿ ಅದಕ್ಕೆ ವಾಯ್ಸ್ ಓವರ್ ಮಾಡುತ್ತಾ ಎಂತಾದ್ರೂ ಒಂದು ವಿಡಿಯೋ ಹಾಕಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಅದನ್ನು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ನೋಡ್ಬೇಕು. ನಾವು ದೊಡ್ಡ ದೊಡ್ಡ ವಿಡಿಯೋ ನೋಡ್ತೀವಿ, ಆದರೆ ಅದರಲ್ಲಿ ನಮ್ಗೆ ಎಂತ ಕೂಡ ಗೊತ್ತಾಗಿರುವುದಿಲ್ಲ. ಆದರೆ ನಾವು ಮನಸ್ಸು ಬಿಚ್ಚಿ ಮಾತಾಡಿದಾಗ ಎಲ್ಲವೂ ಕೂಡ ಸಾಧ್ಯ. ನಿಮ್ಮ ಫೋನ್ ಅನ್ನು ನಿಮ್ಮ ಎದುರುಗಡೆ ಇಟ್ಕೊಂಡು ನೀವು ಮಾತಾಡ್ಲಿಕ್ಕೆ ಶುರು ಮಾಡಿ. ಕಾನ್ಫಿಡೆಂಟ್ ಆಗಿ ಮಾತಾಡ್ಬೇಕಾಗ್ತದೆ. ನೀವು ಮಾತಾಡುವಾಗ ಕಾನ್ಫಿಡೆಂಟ್ ಆಗಿ ಸ್ವರ ಸ್ಪಷ್ಟವಾಗಿರ್ಬೇಕು. ನಂತರ ನೀವು ಮಾತಾಡುವಾಗ ಯಾವುದೇ ಡಿಸ್ಟರ್ಬೆನ್ಸ್ ಆಗಬಾರ್ದು. ನೀವು ಮನಸ್ಸು ಬಿಚ್ಚಿ ಮಾತಾಡ್ಬೇಕಾಗ್ತದೆ. ಯಾವುದನ್ನು ಕೂಡ ನಿರ್ಲಕ್ಷ್ಯವಾಗಿ ಹೇಳ್ಬೇಕಾಗ್ತದೆ. ಹೌದು ಫ್ರೆಂಡ್ಸ್, ಇದು ನೀವು ಕಂಟೆಂಟ್ ಕ್ರಿಯೇಟ್ ಮಾಡುವಾಗ ಇರುವುದು ಮೈನ್ ಸ್ಕಿಲ್. ಕಂಟೆಂಟ್ ಕ್ರಿಯೇಟ್ ಮಾಡುವಾಗ ನೀವು ಯಾವುದಕ್ಕೂ ಹೆದರಬಾರ್ದು. ನಮ್ಮ ಹತ್ರ ಇರುವ ಸ್ಕಿಲ್ ಅನ್ನು ಬೇರೆಯವರಿಗೆ ಹಂಚೋದಂದ್ರೆ ಅದೇ ಕಂಟೆಂಟ್ ಕ್ರಿಯೇಟಿವ್. ಎಸ್ ಫ್ರೆಂಡ್ಸ್.